ಹ್ಯಾಪಿ ದೀಪಾವಳಿ. ಹೇಳು ಮಗನೇ, ಹ್ಯಾಪಿ ದೀಪಾವಳಿ ಎಲ್ಲರಿಗೂ. ಹ್ಯಾಪಿ ದೀಪಾವಳಿ. ಮಾವಿಡ ಹ್ಯಾಪಿ ದೀಪಾವಳಿ ಹೇಳು. ಕೈ ತೋರಿಸು. ಹಾಯ್ ಹೇಳು ಎಲ್ಲರಿಗೂ. ಹಾಯ್. ಹಾಂ ಹಾಂ ಹ್ಞೂ ಹೇಳು ಮಾತಾಡು. ಹ್ಯಾಪಿ ದೀಪಾವಳಿ. ಹ್ಞೂ ಅದೇ ಮಾತಾಡು. ಹ್ಯಾಪಿ ದೀಪಾವಳಿ. ಹಾಂ ಹೌದು. ಹ್ಞೂ ಹಾಯ್ ಎಲ್ಲರಿಗೂ ಹಾಯ್. ಏನು ಇಲ್ಲಪ್ಪಂಗೆ ಒದೀತಾ ಇದ್ದೆ ಹಾಕ್ಕೊಂಡು. ಹೊಟ್ಟೆಗೆ ಒದಿಯೋದೇ ಆಗೋಯ್ತಲ್ಲ ಮಗನೇ ನಿಂದು. ಹ್ಯಾಪಿ ದೀಪಾವಳಿ. ಹೇಳ ಮಗನೇ, ಹ್ಯಾಪಿ ದೀಪಾವಳಿ. ಮಾತಾಡಾಯ್ತು, ನೀನೇ ಮಾತಾಡು. ಹಂಗೆ ಮಾಡೋದು. ಎಲ್ಲರಿಗೂ ನಮಸ್ಕಾರ. ಈ ವಿಡಿಯೋ ಬಂದು ನಾವು ನನ್ನ ಅಂಗಡಿ ಪೂಜೆ ಮಾಡಬೇಕಾಗಿತ್ತು. ನಮ್ಮ ಅಮ್ಮ ಇಲ್ದಿರೋ ಕಾರಣ ನಾವು ಪೂಜೆ ಮಾಡೋಂಗಿಲ್ಲ. ಹುಡುಗರು ಎಲ್ಲ ಸೇರಿ ಅವ್ರ ಫ್ಯಾಮಿಲಿ ಎಲ್ಲ ಬಂದು ಪೂಜೆ ಮಾಡಿದ್ರು. ಒಟ್ಟಿನಲ್ಲಿ ಏನೋ ಒಂದು ಪೂಜೆ ಮಾಡಿದ್ರೆಲ್ಲ ನಮಗೊಂಥರ ಖುಷಿ ಆಯಿತು. ಅಮ್ಮ ಇದ್ದೀರೇನೋ ಚೆನ್ನಾಗಿ ಮಾಡಿರೋರು. ನಮ್ಮ ಕೈಯಲ್ಲಿ ಆಗದೇ ಇರೋದನ್ನು ಹುಡುಗರು ಪಾಪ ಅವರೆಲ್ಲ ಕ್ಲೀನ್ ಮಾಡಿ ಎಲ್ಲ ಜೋಡಿಸಿ ಅಪ್ಪ ಲಕ್ಷ್ಮೀನ ಕೂಣಿಸಿ ಎಲ್ಲ ಮಾಡಿದ್ರು. ಆಮೇಲೆಲ್ಲ ವೀಡಿಯೋಸ್ ಸಣ್ಣ ಕ್ಲಿಪ್ಪಿಂಗ್ಸ್ ಎಲ್ಲ ತೊಗೊಂಡ್ವಿ. ಅದಾದಮೇಲೆ ನಾನು ಆಲ್ಮೋಸ್ಟ್ ಪಕ್ಕದವ್ರೂ ಕ್ಲೀನ್ ಮಾಡ್ಕೊತಾಯಿದ್ರು. ನಮ್ಮ ಕೈಯಲ್ಲಿ ಆದಷ್ಟು ಒಂದು ಸ್ವಲ್ಪ ಕ್ಲೀನ್ ಮಾಡಿ ದೇವರೆಲ್ಲ ಕುಣಿಸಿ ಪೂಜೆ ಎಲ್ಲ ಮಾಡಿ ಎಲ್ಲ ಮಾಡಿದ್ರು. ನಾನು ಹೊಸೂರ್ಗೆ ಹೋಗಿದ್ದೆ, ಹೋದ ತಿಂಗಳೇ ಹೋಗಿ ಪಟಾಕಿ ಎಲ್ಲ ತಂದು ಎಲ್ಲ ಮಾಡಿದ್ವಿ. ನಮ್ಮ ಪಾಪು ಮನೆ ಹತ್ರ ಹೊಡೆಯೋಂಗಿಲ್ಲ ಅಂದರು. ವಾಪಸ್ ಅವರು ಕೊಟ್ಬಿಟ್ರು. ಇಲ್ಲೇ ತಂದು ಹುಡುಗರಿಗೆಲ್ಲ ಕೊಟ್ಬಿಟ್ಟೆ. ಏನು ಮಾಡೋಕ್ಕಾಗಲ್ಲ, ಅಲ್ಲಿ ತುಂಬ ಚಿಕ್ಕ ಜಾಗ ಇರೋದ್ರಿಂದ ಅಲ್ಲಿ ಹೊಡೆಯೋಂಗಿಲ್ಲ. ಪಾಪ ಮಕ್ಕಳು ಅದೆಲ್ಲ ಇರುತ್ತೆ, ಹೆದ್ರುಕೋತಾರೆ ಅಂದ್ಬಿಟ್ಟು ಇರೋದ್ರಲ್ಲಿ ಆಮೇಲೆ ಎಲ್ಲ ಕ್ಲೀನ್ ಮಾಡಿ ಪೂಜೆ ಎಲ್ಲ ಮಾಡಿದ್ಮೇಲೆ ಒಂದು ಸ್ವಲ್ಪ ಅಲ್ಲೇ ಪಟಾಕಿ ಎಲ್ಲ ಹೊಡೆದು ಎಲ್ಲರಿಗೂ ಸ್ವೀಟ್ ಕೊಟ್ಟ. ಎಲ್ಲ ಅವನೇ ತಂದು ಮಾಡಿದ್ದ ಹುಡುಗ ಪಾಪ. ಜಾಸ್ತಿ ನಾವೇನು ಇದೆಲ್ಲ ಗ್ರ್ಯಾಂಡಾಗಿ ಏನು ಮಾಡಿರಲಿಲ್ಲ. ಪೂಜೆ ಮಾಡಬೇಕಾಯ್ತು. ಆಯುಧ ಪೂಜೆಗೆ ನಮ್ಮ ಅಮ್ಮ ಇದ್ದಿದ್ರೆ ಆಯುಧ ಪೂಜೆಗೆ ಮಾಡಿಸಿರೋರು. ಅಪ್ಪ ನಾನು ಎಲ್ಲ ಕ್ಲೀನ್ ಮಾಡಿ ಒಂದು ರೇಂಜಿಗೆ ಪೂಜೆ ಮಾಡ್ಕೊಂಡ್ವಿ. ಬೋರ್ಡ್ ರೆಡಿಯಾಗಿತ್ತು. ಅವ್ನು ವೆಲ್ಡಿಂಗ್ ಬಂದಿರಲಿಲ್ಲ. ಈ ಸೈಡಲ್ಲಿ ಹಾಕಿದ್ದೀನಿ, ಅದನ್ನು ಡಿಸ್ಪ್ಲೇಗೆ ಹಾಕಬೇಕು. ಆಲ್ಮೋಸ್ಟ್ 3 ತಿಂಗಳು ಮೇಲೆ ಆಯ್ತಪ್ಪ ತೆಗೆದು. 3 ತಿಂಗಳಾಯ್ತು. ಬೋಲ್ಡೇ ಹಾಕಿರಲಿಲ್ಲ. ಇಲ್ಲಿ ರೆಡಿ ಮಾಡಿಸಿದ್ದೀವಿ, ಹಾಕೋಕ್ಕಾಗಿರಲಿಲ್ಲ. ಹಾಕಬೇಕು, ಮುಂದಕ್ಕೆ ಹಾಕೋಣ ಅಂದ್ಬಿಟ್ಟು ನಾನು ಸ್ಟಾಪ್ ಮಾಡಿದೆ. ಆಮೇಲೆ ಈ ವಿಡಿಯೋದಲ್ಲಿ ಒಂದಷ್ಟು ಪಟಾಕಿ ಎಲ್ಲ ತಂದಿದ್ರಲ್ಲ ಹಚ್ಚೆಲ್ಲ ಮಾಡಿ ನಾವು ಒಂದು ಸ್ವಲ್ಪ ತಿರ್ಗಾ ಕ್ಲೈಂಟ್ ಮೀಟ್ ಇತ್ತು. ಕ್ಲೈಂಟ್ ಮೀಟ್ ಮುಗಿಸಿ ನಾನು ಕೆಲ್ಸಕ್ಕೆ ಹೋಗಿ ಬಂದು ಇನ್ನೊಂದು ಡೆಕೋರೇಷನ್ ಇತ್ತು, ಅದನ್ನು ಮುಗಿಸಿ ಬಂದೆ. ಹುಡುಗರು ಪಾಪ ಅವರು ಪೂಜೆ ಎಲ್ಲ ಮಾಡಿದ್ರಲ್ಲ, ಅವ್ರನ್ನೂ ಕರ್ಕೊಂಡೋದ್ರೆ ಅವ್ರಿಗೂ 1-2 ದಿನ ರಜಾ ಸಿಗಬೇಕು. ಆದ್ದರಿಂದ ಅಲ್ಲಿಂದ ನಾನು ಕೆಂಗೇರಿಗೆ ಹೊರಟು ನಾನು ಬರೋ ಅಷ್ಟೊತ್ತಿಗೆ ತಿರ್ಗಾ ಎಲ್ಲ ಫುಲ್ ಕತ್ಲಾಗೋಗಿತ್ತು. ಅದಕ್ಕೂ ಮುಂಚೆ ನಾವು ಒಂದೊಂದು ವೀಡಿಯೋ ಕ್ಲಿಪ್ಪಿಂಗ್ಸ್ ಏನೇನು ತೊಗೊಂಡಿದ್ದೆ. ಜಾಸ್ತಿ ವೀಡಿಯೋ ಮಾಡೋಕ್ಕಾಗ್ತಾಯಿಲ್ಲ. ಪ್ರಾಬ್ಲಮ್ ಏನೇನೋ ಒಂದು ಸ್ವಲ್ಪ ಪ್ರಾಬ್ಲಮ್ ಇದೆ. ಅದು ಸಾರ್ಟ್ ಔಟ್ ಆಗ್ತಾಯಿಲ್ಲ, ಆಗೋದು ಇಲ್ಲ ಅನಿಸುತ್ತೆ. ನೋಡೋಣ. ಟೆನ್ಷನ್ ಜಾಸ್ತಿ ಆಗಿಬಿಟ್ಟಿದೆ ನನಗಂತೂ. ಈ ಕಡೆ ವಾಯ್ಸು ಹೋಗಿದೆ. ನಂದಂತೂ ಹೆಲ್ತಂತೂ ತುಂಬ ವರ್ಸ್ಟ್ ಆಗಿಬಿಟ್ಟಿದೆ. ಎಂತಕ್ಕೆ ಅಂದರೆ ನೈಟೆಲ್ಲ ಎದ್ದಿರಬೇಕು, ಬೆನ್ನೋವು, ಏನೂ ಮಾಡೋಕ್ಕಲ್ಲ. ಪ್ರಾಪರಾಗಿ ಊಟ ಟೈಮ್ಗೆ ಹೋಗಿಲ್ಲ. ಅದರಿಂದ ನಮ್ಮ ವೀರು ಬಂದಿದ್ದ. ಒಂದು ಸ್ವಲ್ಪ ಅವನು ಹಿಡ್ಕೊಂಡು ಒಂದು ಪಟಾಕಿ ಎಲ್ಲ ಹಚ್ಚಿಸಿ, ಅವನು ಕೆಳಗಡೆನೇ ಕೂತ್ಕೊಳ್ಳಲ್ಲ, ಮೇಲ್ಗಡೆನೇ ಕೂತ್ಕೊಂಡು ಪಟಾಕಿ ಎಲ್ಲ ಹಚ್ತಾ. ಬರೋರು ಫ್ಯಾಮಿಲಿ ಅನ್ನೋದು ನಮ್ಮ ಹತ್ರ. ನಮ್ಗೆ ಅವನಂತೂ ತುಂಬ ಅವನ ಹೆಸರು ಇಟ್ಟು ಎಲ್ಲ ಮಾಡಿರೋದ್ರಿಂದ ನಾನು ವೀರು ಇದು ಮಾಡಿರೋದು ಏನಂದರೆ, ಅವನು ಮಾಮ ಅಂತ ಇರ್ತಾನೆ. ಅವನ್ನೇ ಕರ್ಕೊಬಂದಿದ್ದೆ. ಎಂತಕ್ಕೆ ಅಂದರೆ ನನ್ನ ಮಗ ಇನ್ನೂ ಇದಾಗಿಲ್ಲ, ತುಂಬ
ಅವ್ರ ಮನೇಲಿ ಆಚೆ ಬಿಡೋಂಗಿಲ್ಲ. ಎಂತಕ್ಕೆಂದರೆ ಅಲ್ಲಿ ಅನ್ನಪ್ರಸ್ಥ ಆಗಿಲ್ಲ, ಕಿವಿ ಚುಚ್ಚಿಸಿಲ್ಲ, ಅದೆಲ್ಲ ಪೂಜೆ ಎಲ್ಲ ಆಗೋ ಗಂಟ ಅವರು ಬರೋಂಗಿಲ್ಲ. ನಾನು ಪಟಾಕಿ ಏನಾರು ಆಗುತ್ತೆ, ಮಗು ಬೇರೆ ಇನ್ನು ಚಿಕ್ಕ ಮಗು ಅಂದ್ಬಿಟ್ಟು ನಾನು ಇದು ಮಾಡೋಕ್ಕಾಗಿಲ್ಲ. ಇವನು ವೀರು ಬರ್ತೀನಿ ಅಂತ ಏನು ಇದು ಮಾಡಿಲ್ಲ. ಅದು ಹೇಳ್ಬಿಡ್ತೀನಿ, ಅವನನ್ನು ತೋರಿಸ್ತಾ ಇದ್ದೀರಾ ಅದಕ್ಕೆ ವೀಡಿಯೋಗೆ, ಅದೇನಿಲ್ಲ. ಅವನು ಇಷ್ಟ ಅಂದಿದ್ದಕ್ಕೆ ಕರ್ಕೊಬಂದಿದ್ದೀನಿ, ಅದಕ್ಕೆ ದೂರದಿಂದ ವೀಡಿಯೋ ಮಾಡಿಸಿದ್ದೀನಿ. ಅವನಿಗೆ ಖುಷಿ ಮಾಮನ ಹತ್ರ ಇರೋದಕ್ಕೆ, ಬರೋದಕ್ಕೆ, ಹೋಗೋಕ್ಕೆ, ಅದಕ್ಕೆ ಕರ್ಕೊಬಂದಿದ್ದೆ. ಇದೆಲ್ಲ ಪಟಾಕಿ ಎಲ್ಲ ಆಯಿತು. ಸೌಂಡ್ ಎಂತಕ್ಕೆ ಹಾಕಿಲ್ಲ ಅಂದರೆ ವಿಡಿಯೋ ತಿರ್ಗಾ ಅಪ್ಲೋಡ್ ಮಾಡೋಕ್ಕೆ ಆಗೋಲ್ಲ, ಲಾಕ್ ಆಗೋಗುತ್ತೆ. ಆದ್ದರಿಂದ ಒಂದು ಸ್ವಲ್ಪ ಆಫ್ ಮಾಡಿದ್ದೀನಿ, ಸೌಂಡ್ ಕಮ್ಮಿ ಕೊಟ್ಟಿರ್ತೀನಿ. ನೆಕ್ಸ್ಟ್ ವೀಡಿಯೋ ಎಲ್ಲ ನೋಡ್ಬೋದು. ನಾನು ಒಂದು ಶಾರ್ಟ್ಸ್ ಎಲ್ಲ ತಂದಿದ್ದೆ ಹೋದ ಸತಿ ಹೊಸೂರಲ್ಲಿ ಯಾವುದೋ ಒಂದು ಈವೆಂಟ್ ಇತ್ತು ಅಂದ್ಬಿಟ್ಟು ಅಲ್ಲೋಗಿ ಮಾಡಿದಾಗ ಬರಬೇಕಾದ್ರೆ ತೊಗೊಬಂದಿದ್ದು. ನಾನು ಈ ಸತಿ ಏನು ಹುಡುಗರೇ ತೊಗೊಳ್ಳೋಣ ಅಂತ ಇದ್ರು ಅಂದ್ಬಿಟ್ಟು ತೊಗೊಂಡೆ. ನಾವು ಪೂಜೆ ಮಾಡೋಂಗಿರ್ಲಿಲ್ವಲ್ಲ, ನಾವು ಆಯುಧ ಪೂಜೆ, ಮನೆ ಪೂಜೆ ಏನೂ ಮಾಡ್ತಾಯಿಲ್ಲ. ಎಂತಕ್ಕೋ ಅನ್ನಿಸ್ತಾಯಿಲ್ಲ ಮಾಡಬೇಕು ಅಂತ. ಅನ್ಸೋಂಗೆ ಟೈಮ್ ಬಂದಾಗ ಮಾಡೋಣ. ನಾನು ಪ್ರತಿ ಗುರುವಾರನೂ ದೇವಸ್ಥಾನಕ್ಕೆ ಹೋಗ್ತಾಯಿದ್ದೆ, ಯಾವುದಕ್ಕೂ ಹೋಗ್ತಾಯಿಲ್ಲ, ಯಾಕೋ ಮನಸ್ಸೇ ಸರಿ ಇಲ್ಲ. ಮುಂದಕ್ಕೆ ನೋಡ್ತೀನಿ, ಮಗುವಾಗಿದೆ. ಅವನಂತೂ ದೇವಸ್ಥಾನಕ್ಕೆ ಕರ್ಕೊಂಡು ಹೋಗ್ಬೇಕು ಅಂದಾಗ ಹೋಗ್ತಿದ್ದೀನಿ. ಅದು ಬಿಟ್ಟರೆ ನಾನು ಯಾವುದೇ ನಂಬಿಕೆನೇ ಇಲ್ಲ, ಆಗೋಗಿದೆ ಅಷ್ಟೇ. ವೀಡಿಯೋ ಅಂತೂ ಮಾಡ್ತಾಯಿದ್ದೀನಿ ಕಷ್ಟಪಟ್ಟು, ಎಷ್ಟಾಗುತ್ತೋ ಅಷ್ಟು ಮಾಡ್ತೀನಿ. ಅಪ್ಪನೇ ವೀಡಿಯೋ ತೆಗೆದ್ರು. ಇದರಲ್ಲಿ ಇನ್ನೊಂದು ಖುಷಿ ಅಂದರೆ ಏನಂದರೆ ನಾವು ಅಪ್ಪನೂ ಪಟಾಕಿ ಎಲ್ಲ ಹೊಡೆದ್ರು, ಅದೊಂದು ಸ್ವಲ್ಪ ಖುಷಿ ಆಯಿತು. ಆಮೇಲೆ ಎಲ್ಲರೂ ಬಂದಿದ್ದರು, ನಮ್ಮ ಹಳೆ ಹುಡುಗ, ಹೊಸ ಹುಡುಗರು ಎಲ್ಲ ಸೇರಿ ಪೂಜೆ ಎಲ್ಲ ಮಾಡಿದ್ರು. ನೋಡಿ ವೀರುನು ಎಲ್ಲ ಝೂಮ್ ಆಗಿ ಅವ್ನು ಗುರಾಯಿಸ್ತಾನೆ. ಮಾಮಂಗೆ ಏನು ಮಾಡ್ತೀವಿ ಅಂದರೆ ಹೊಡಿತೀನಿ ಅಂತಾನೆ. ಹಂಗೆ ಒಂದು ಸ್ವಲ್ಪ ಕ್ಲಿಪ್ಪಿಂಗ್ಸ್ ಎಲ್ಲ ತೊಗೊಂಡು ಹಂಗೆ ಒಂದು ಫ್ಲೆಕ್ಸ್ ಎಲ್ಲ ಹಾಕಿ ಅಲ್ಲೇ ಒಂದು ಸ್ವಲ್ಪ ಅಡ್ಜಸ್ಟ್ ಮಾಡಿದ್ವಿ. ಇನ್ನು ಮಿಕ್ಕಿದ ವೀಡಿಯೋಸು ನಾನು ಕಂಟಿನ್ಯೂಸ್ ಆಗಿ ಹಾಕ್ತೀನಿ. ಒಂದು ಸ್ವಲ್ಪ ದಿನ ನನಗೂ ಹೆಲ್ತು ಸರಿ ಇರಲಿಲ್ಲ, ವಾಯ್ಸ್ ತುಂಬ ಹೋಗ್ಬಿಟ್ಟಿತ್ತು. ಇವಾಗ ಒಂದು ಸ್ವಲ್ಪ ಟ್ಯಾಬ್ಲೆಟ್ಸ್ ಅದು ಇದು ತೊಗೊಂಡು ಇದು ಮಾಡ್ತಾಯಿದ್ದೀನಿ. ಸ್ವಲ್ಪ ವೀಡಿಯೋಸ್ ನಾನು ಕಂಟಿನ್ಯೂ ಮಾಡ್ತಾಯಿದ್ದೀನಿ, ನೋಡ್ತಾ ಇರ್ಬೋದು. ನಮ್ಮ ದೀಪಾವಳಿ ಒಂದು ಸ್ವಲ್ಪ ಓಕೆ ಎಂತಕ್ಕೆಂದರೆ ಹುಡುಗರೆಲ್ಲ ಇದ್ದರು. ನಾವು ದೀಪಾವಳಿ ಅಂದ್ಬಿಟ್ಟು ಮನೇಲೇ ಇರ್ತಾಯಿದ್ವಿ, ಎಲ್ಲೂ ಆಚೆನೇ ಹೋಗ್ತಾಯಿರಲಿಲ್ಲ. ಹುಡುಗರೆಲ್ಲ ಇದ್ದರು, ಅವ್ರಿಗೂ ಏನಾರು ಮಾಡಬೇಕು, ಏನಾರು ಕೊಡಿಸ್ಬೇಕು, ಅವ್ರಿಗೂ ಹೋಟ್ಲಿಗೆಲ್ಲ ಕರ್ಕೊಂಡೋಗಿ ಎಲ್ಲ ಕೊಡಿಸಿ ಎಲ್ಲ ಮಾಡಿದ್ವಿ. ನಮಗೆ ಏನಂದರೆ ಇವಾಗ ಬಿಸ್ನೆಸ್ ಸ್ಟಾರ್ಟ್ ಮಾಡಿದ್ದೀನಿ ಒಂದು ಸ್ವಲ್ಪ ದೊಡ್ಡದಾಗೇ, ಆದ್ದರಿಂದ ಏನೂ ಮಾಡೋಕ್ಕಾಗಲ್ಲ, ಒಂದು ಸ್ವಲ್ಪ ಮಾಡಬೇಕು. ಅದು ಹೇಳ್ಬಿಟ್ಟಿದೆ ಹುಡುಗರಿಗೆ, ನಾವು ಮಾಡೋಂಗಿಲ್ಲಪ್ಪ, ಎಲ್ಲ ನೀವೇ ಮಾಡಬೇಕು ಅಂತ. ಪಾಪ ಎಲ್ಲ ಅವರೇ ಮಾಡಿದ್ರು. ಅವನು ವರುಣ ಅಂತ ಒಬ್ಬ ಇದ್ದಾನೆ, ಅವನು ಪಾಪ ಎಲ್ಲ ಕೆಲಸನೂ ಅವನೇ ಮಾಡಿ, ಅವನೇ ಬೆಳಿಗ್ಗೆ ಹೋಗಿ ಸ್ನಾನ ಎಲ್ಲ ಮಾಡಿಕೊಂಡು ಅವನೇ ಎಲ್ಲ ತಂದು ಮಾಡ್ದ. ಪಾಪ ಇರೋದ್ರಲ್ಲಿ ನನಗೆ ಎಷ್ಟಾಗುತ್ತೋ ಅಷ್ಟು ಅವ್ರಿಗೆ ಹೆಲ್ಪ್ ಮಾಡಿದ್ದೀನಿ. ಬೇಜಾರು ಮಾಡ್ಕೊಬೇಡಿ. ವಿಡಿಯೋ ಚೂರು ಲ್ಯಾಗ್ ಅನಿಸಿದ್ರೆ ಚೂರು ಸ್ಕಿಪ್ ಮಾಡಿ, ಅದನ್ನು ಹೇಳ್ಬಿಡ್ತೀನಿ. ನನಗೇನು ಅನಿಸುತ್ತೋ ಆ ವಿಡಿಯೋನ ಒಂದು ಸ್ವಲ್ಪ ಕ್ಲಿಪ್ಪಿಂಗ್ಸ್ ಹಾಕಿದ್ದೀನಿ. ಏನಾರ ತಪ್ಪಿದರೆ ಕ್ಷಮಿಸಿ. ವಿಡಿಯೋದಲ್ಲಿ ನನಗೆ ಸ್ಟಾರ್ಟಿಂಗಿಂದ ಎಂಡಿಂಗಲ್ಲೇ ನನಗೆ ಇಷ್ಟ ಆಗಿದ್ದು. ವಿಡಿಯೋದಲ್ಲಿ ನಾನು ಅಂದ್ಕೊಂಡಿರಲಿಲ್ಲ ನಾವು ಅಪ್ಪ ಹೊಡಿತಾರೆ. 20 ವರ್ಷದ ಹಿಂದೆ ನಾವೇನೋ ನೋಡಿರೋದು, ನಾವು ಅಪ್ಪ ಪಟಾಕಿ ಎಲ್ಲ ಹೊಡೆದಿರೋದು. ಅವ್ರು ಅವಾಗ ತುಂಬ ಚೀಟಿ ಎಲ್ಲ ಮಾಡ್ತಾಯಿದ್ರು, ಪಟಾಕಿ ಚೀಟಿ ತರೋರು ತುಂಬ ಹೊಡಿತಾಯಿದ್ವಿ. ಅದಾದಮೇಲೆ ಅವರು ಸ್ಟಾಪೇ ಮಾಡಿಬಿಟ್ರು. ನಾವಿವಾಗ ತಿರ್ಗಾ ಅವ್ರು ಹೊಡೆದಿದ್ದಕ್ಕೆ ನಂಗೆ ಖುಷಿ ಆಯಿತು, ಅಷ್ಟೇ ಹೇಳ್ತೀನಿ. ಈ ವಿಡಿಯೋದಲ್ಲಿ ಇನ್ನೊಂದು ಸ್ವಲ್ಪ ಪಟಾಕಿದು ಏನೇನಾಯಿತು ಅಂತ ರಾ ಕ್ಲಿಪ್ಪಿಂಗ್ಸ್ ಹಾಕಿರ್ತೀನಿ, ಚೂರು ಸ್ಕಿಪ್ ಮಾಡಿಬಿಡಿ ಲಾಸ್ಟ್ವರೆಗೂ. ಸ್ಕಿಪ್ ಮಾಡೋದಕ್ಕಿಂತ ಲಾಸ್ಟಲ್ಲಿ ನಾವು ಅಪ್ಪ ಪಟಾಕಿ ಹೊಡ್ತಾ ಇದ್ದಿದ್ದು ಮಾತ್ರ ಕ್ಲಿಪ್ಪಿಂಗ್ಸ್ ಗಂಟ ವಾಯ್ಸ್ ಓವರ್ ಕೊಟ್ಟಿದ್ದೀನಿ. ತುಂಬ ವಾಯ್ಸ್ ಓವರ್ ಕೊಡೋಕ್ಕೂ ಆಗ್ತಾಯಿಲ್ಲ, ತುಂಬ ವಾಯ್ಸ್ ತುಂಬ ನೋವ್ತಾ ಇದೆ, ಏನೋ ಗೊತ್ತಿಲ್ಲ. ಸ್ವಲ್ಪ ಟ್ಯಾಬ್ಲೆಟ್ಸ್ನೇ ತೊಗೊಂಡಿರೋದ್ರಿಂದ ಹಂಗಾಗಿದೆ. ನೋಡೋಣ, ನೆಕ್ಸ್ಟ್ ವೀಡಿಯೋದೆಲ್ಲ ಚೆನ್ನಾಗಿ ವೀಡಿಯೋ ಹಾಕ್ತೀನಿ. ಈ ವಿಡಿಯೋ ಇಷ್ಟ ಆಗಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಸೋ ಮಚ್.
ಬಿಡ. ಟೂ 2000 ಐತ್ ನೋಡ. ಅಂಚು ಕಾಣಿಸಲ್ಲ ಕಣ ಅವನ್ಗೆ. ಮ್ಯಾಚ್ ಬಾಕಿ ಸೇರಿಸ್ಕೊಳ್ಳಲ್ಲಿ. ಅಂಟಿಲ್ಲ ಅದು, ಯಾವ್ದೋ ತುದಿ ಅಂಟಿಸ್ತಾ. ಓಯ್ ಅಂಟಿಲ್ಲ ಕಣ, ಯಾವ್ದೋ ತುದಿ ಅಂಟಿಸಿದ್ಯಾ? ಉಲ್ಟಾ ತುದಿ ಅಂಟಿಸ್ದಾ? ಸಬಾಷ್. ಬನ್ರಿ ಬನ್ರಿ ಬನ್ರಿ. ಅಲ್ಲಿ ಇನ್ನೊಂದೈತೆ ಎತ್ಕೊಳ್ಳೋ, ದೊಡ್ಡದೊಂದೈತೆ. ಹಾ, ಇದನ್ನಾರ ಇವಾಗ ಅನ್ಸದಾ? ಅವ್ರು ಹೋಗ್ಲಿ ತಾಳ ಗಾಡಿಗೆ. ತಾಳ 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 ನಿಮಿಷ ಗಾಡಿಗೆ ಹತ್ಲಿ ತಾಳ. ಆಮೇಲೆ ಲಾಸ್ಟಲ್ಲಿ ಇಡ್ತೀವಿ, ಆ ಕಡೆ ಇಟ್ಬಿಡು ಇನ್ನ. ಹಾ ಹೊಡಿಯಾಶ. ಇಲ್ಲ ಅಂಟೈತೆ ಬಿಡು ಅದು. ಭೂಚಕ್ರ ಫುಲ್ಲು ಎಲ್ಲ ಒಂದೊಂದೇ ಎಲ್ಲ ಅಂಟಿಸ್ಬಿಟ್ಟು ಕ್ಯಾಡೆ ಇಟ್ಬಿಟ್ಟು ಹೇಳ್ತೀನಿ. ಮದ್ಯಕ್ಕೊಂದು ಅಂಚು, ಅದೊಂದು ಇನ್ನೊಂದು ಮದ್ಯಕ್ಕೆ ಹಾಕ್ಬಿಟ್ಟೆ. ಇಲ್ಲ ಮದ್ಯದೊಂದು ಅಂಟಿಸಿಲ್ಲ ಅವನು. ಈ ಕಡೆ ಕೈಯಲ್ಲಿ ಅಂಟಿಸ್ಬಿಟ್ಟು ಎಸ್ಬಿಟ್ಟು ಹೇಳ್ತೀನಿ. ಕೈಯಲ್ಲಿ ಅಂಟಿಸ್ಬಿಟ್ಟು ಹಿಂಗೆ ಎಸಿ.